ನಮಸ್ತೆ. ಇವತ್ತು ನಾವು ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು 2 ಫುಲ್ಲು ತೆಂಗಿನಕಾಯಿ ಕೊಬ್ಬರಿನ ತುರ್ಕೊಂಡು ಇಟ್ಟಿದ್ದೀನಿ. ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟಿದ್ದೀನಿ. ಅದಕ್ಕೆ ಅದು ತುಂಬ ಬೆಳ್ಳಗೆ ಕಾಣಿಸ್ತಾ ಇದೆ. ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರನ್ನು ಇಟ್ಕೊಂಡಿದ್ದೀನಿ. ಮತ್ತು 1.5 ಅಚ್ಚು ಬೆಲ್ಲವನ್ನು ಈ ರೀತಿ ಚಚ್ಬಿಟ್ಟು ನಾನು ಪಾಕ ತೆಗೆಯೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಅರ್ಧ ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಲೋಟ ಸೇರಿಸಿದ್ರೆ ಸಾಕು, ಯಾಕಂದರೆ ಬೆಲ್ಲ ಚೆನ್ನಾಗಿ ನೀರನ್ನು ಬಿಟ್ಕೊಳ್ಳುತ್ತೆ. ಇದನ್ನು ತಿರುವುತ್ತಾ ಇರಬೇಕು. ಹೀಗೆ ತಿರುವಲಿಲ್ಲ ಅಂದರೆ ಅದು ತಳ ಹತ್ತಿಬಿಡುತ್ತೆ. ನಾನು ಈ ಬೆಲ್ಲದ ಪಾಕ ತೆಗೆಯುವಾಗಲೇ ಒಂದು ಅರ್ಧ ಸ್ಪೂನು ಏಲಕ್ಕಿ ಪೌಡರನ್ನು ನಾನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡರು ಹಾಕೋದ್ರಿಂದ ತುಂಬ ಘಮವನ್ನು ಕೊಡುತ್ತೆ ನಮ್ಮ ಮಿಠಾಯಿಗೆ. ಮತ್ತು ಪಕ್ಕದಲ್ಲಿ ಒಂದು ತಟ್ಟೆಗೆ ತುಪ್ಪವನ್ನು ಸವರಿ ಈ ಮಿಠಾಯಿ ಆದಮೇಲೆ ಅದಕ್ಕೆ ಹಾಕೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಪಾಕ ಬರ್ತಾ ಇದೆ. ತುಂಬ ಗಟ್ಟಿ ಪಾಕ ತೆಗಿಬಾರ್ದು, ಒಂದೆಳೆ ಪಾಕ ಅಂತ ಹೇಳ್ತಾರಲ್ವ, ಆ ರೀತಿ ನಾವು ಪಾಕವನ್ನು ತೆಗಿಬೇಕು. ನೋಡಿ, ಇನ್ನೇನು ಪಾಕ ಬಂದ್ಬಿಡ್ತು. 2-3 ನಿಮಿಷದಲ್ಲೇ ನಮಗೆ ಪಾಕ ಬಂದ್ಬಿಡುತ್ತೆ. ಜಾಸ್ತಿ ಉರಿಯನ್ನು ಇಡಬಾರ್ದು, ಮೀಡಿಯಮ್ ಉರಿನಲ್ಲೇ ನಾವು ಸ್ಟವನ್ನು ಉರಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಪಾಕ ಬಂದಿದೆ. ಈ ಪಾಕ ಬಂದಿದೆ ಅಂತ ನಮಗೆ ಹೇಗಪ್ಪ ಗೊತ್ತಾಗುತ್ತೆ ಅಂದರೆ, ನೋಡಿ, ಸಣ್ಣ ತಟ್ಟೆನಲ್ಲಿ ನಾನು ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಪಾಕ ಬಿಟ್ಟಾಗ ಅದು ಮತ್ತೆ ಬೆಲ್ಲದ ರೀತಿಯಲ್ಲಿ ಗಟ್ಟಿಯಾಗಿಬಿಡುತ್ತೆ. ಈಗ ನಮಗೆ ಗೊತ್ತಾಗುತ್ತೆ ಇದು ಒಂದೆಳೆ ಪಾಕ ಬಂದಿದೆ ಅಂತ ಹೇಳಿಬಿಟ್ಟು. ಹೀಗೆ 2 ನಿಮಿಷ ಅದನ್ನು ನಾವು ಸಣ್ಣ ಊರಿನಲ್ಲೇ ಮಳ್ಳೋದಕ್ಕೆ ಬಿಡಬೇಕು. ನಾವು ಆಗಾಗ ಕೈಯನ್ನು ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಾಳ ಹಿಡ್ಕೊಂಬಿಡುತ್ತೆ ಅಂತ ನಾನು ಆಗಲೇ ನಿಮಗೆ ಹೇಳಿದೆ. ನೋಡಿ, ಪಾಕಕ್ಕೆ ನಾವು ಏಲಕ್ಕಿ ಕಾಯಿ ಪುಡಿಯನ್ನು ಸೇರಿಸಿದ್ವಿ. ಮತ್ತು ಕೊಬ್ಬರಿಯನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಕೊಬ್ಬರಿಯನ್ನು ನಾವು ಹಾಕ್ಕೋಬೇಕು. ಒಟ್ಟಿಗೆ ಹಾಕ್ಕೊಂಡ್ರೆ ಒಂದೇ ಕಡೆ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಆಗ್ತಾ ಹಾಗೆ ನಾವು ಪಾಕದಲ್ಲಿ ಈ ಕೊಬ್ಬರಿ ತುರಿಯನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಪಾಕ ಚೆನ್ನಾಗಿ ಬಂದಿದ್ದರೆ ಒಂದೆಳೆ ಪಾಕ ನಮ್ಮ ಬಾಣಲಿಗೆ ಇದು ಅಂಟ್ಕೊಳ್ಳಲ್ಲ, ಅಂದರೆ ಹಿಡ್ಕೊಳ್ಳಲ್ಲ. ನೋಡಿ, ಈ ರೀತಿ ಮಿಕ್ಸ್ ಆಗ್ತಾ ಇರುತ್ತೆ. ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು. ಒಂದು ಕಡೆ ಮಾಡಿ ಒಂದು ಕಡೆ ಬಿಡಬಾರ್ದು. ಎಲ್ಲ ಕಡೆಯೂ ತಗೊಂಡು ನಾವು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸನ್ನು ಮಾಡ್ತಾ ಇರಬೇಕು. ಇದು ಸಹ 1 ನಿಮಿಷ 2 ನಿಮಿಷದಲ್ಲೇ ನಮಗೆ ಚೆನ್ನಾಗಿ ಮಿಕ್ಸು ಆಗಿಬಿಡುತ್ತೆ. ಈ ರೀತಿ ಮಿಕ್ಸ್ ಮಾಡುವಾಗ ನಮಗೆ ಕೊಬ್ಬರಿ ಮಿಠಾಯಿ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ಒಂದು ಸಣ್ಣ ಸ್ಪೂನನ್ನು ತಗೊಂಡು ಅದರಲ್ಲಿ ಮೆತ್ಕೊಂಡಿರುವಂಥದ್ದನ್ನು ತೆಗೆದು ಈ ರೀತಿ ಮಿಕ್ಸ್ ಮಾಡಿ ನಾವು ತುಪ್ಪ ಸವರಿದ ತಟ್ಟೆಗೆ ಈ ಮಿಶ್ರಣವನ್ನು ಹಾಕ್ಕೋಬೇಕು. ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ್ದೀವಿ. ಅದಕ್ಕೆ ಕಲ್ಲರು ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಲ್ಲನೂ ಸಹ ತುಂಬ ಸೊಗಸಾದ ಬಣ್ಣವನ್ನು ಹೊಂದಿತ್ತು, ಅಂದರೆ ಕಪ್ಪಗಿನ ಬಣ್ಣ ಇರಲಿಲ್ಲ. ಬೆಲ್ಲ ಬಣ್ಣ ಚೆನ್ನಾಗಿದ್ದರೆ ನಮ್ಮ ಮಿಠಾಯಿ ಸಹ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ನೋಡಿ, ಈ ರೀತಿ ಬಾಣಲಿಯಲ್ಲಿದ್ದಂತಹ ಕೊಬ್ಬರಿ ಮಿಠಾಯಿ ಮಿಶ್ರಣವನ್ನು ನಾವು ತಟ್ಟೆಗೆ ನೀಟಾಗಿ ಬಳ್ದು ಹಾಕ್ಕೊಂಡ್ವಿ. ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ನಾವು ಎಲ್ಲ ವೇಸ್ಟ್ ಮಾಡಲ್ಲ, ಎಲ್ಲವನ್ನು ಚೆನ್ನಾಗೇ ಬಳ್ಕೊತೀವಿ. ನಾವು ವಿಡಿಯೋಗೋಸ್ಕರ ಕಡಿಮೆ ಬಳ್ಕೊಂಡು ಅರ್ಧ ಬಿಟ್ಬಿಡೋದು ಆ ರೀತಿ ಮಾಡಲ್ಲ. ನಮಗೆ ಎಲ್ಲದ್ರ ಬೆಲೆ ಗೊತ್ತು ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ. ಅದಕ್ಕೆ ಎಲ್ಲವನ್ನು ಬಳ್ಕೊಂಡು ನೀಟಾಗಿ ನಾವು ತಟ್ಟೆನಲ್ಲಿ ಈ ರೀತಿ ಹರಡ್ತಾ ಇದ್ದೀವಿ. ಹರಡಬೇಕಾದ್ರೆ ಅದು ಪಾಕ ಆಗಿರೋದ್ರಿಂದ ಆ ಸ್ಪೂನಿಗೆ ಅಂಟ್ಕೋತಾ ಇತ್ತು. ಅದಕ್ಕೆ ಮತ್ತೆ ಚಿಕ್ಕ ಸ್ಪೂನನ್ನು ತುಪ್ಪದಲ್ಲಿ ಅದ್ದಿ ಅದರಿಂದ ನಾವು ಪ್ರೆಸ್ ಮಾಡಿ ಅದನ್ನು ಕರೆಕ್ಟಾಗಿ ತಟ್ಟೆಯಲ್ಲಿ ಹಾಕೋದಕ್ಕೆ ಶುರು ಮಾಡಿದ್ವಿ. ಹೀಗೆ ಅದು ಒಂದು ಅಳತೆಯಾಗಿ ತಟ್ಟೆಯಲ್ಲಿ ಕೂತ್ಕೊಳ್ಳುತ್ತೆ. ನಾವು ಆ
ಸ್ಪೂನಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಣ್ಣ ಸ್ಪೂನಿಂದ. ಹೀಗೆ ಸಣ್ಣ ಸ್ಪೂನಿಂದ ಮಾಡ್ತಾ ಬಂದ್ವಿ. ದೊಡ್ಡ ಸ್ಪೂನಲ್ಲಿ ಮಾಡೋಕ್ಕೋದ್ರೆ ಅದು ಅದರಕ್ಕೇ ಮೆತ್ಕೋತಾ ಇತ್ತು. ಸ್ಪೂನಲ್ಲಿ ಆದಮೇಲೆ ಮತ್ತೆ ನಾವು ಸ್ವಲ್ಪ ತಣ್ಣಗಾಗಿತ್ತು, ಅದಕ್ಕೆ ಕೈಯಲ್ಲಿ ಸರಿಯಾದ ರೀತಿಯಲ್ಲಿ ತಟ್ಟೆಗೆ ಸಮವಾಗಿ ಕೂತ್ಕೊಳ್ಳಿ ಅಂತ ಈ ರೀತಿ ನಾವು ಕೈಯಲ್ಲಿ ಪ್ರೆಸ್ ಮಾಡಿದ್ವಿ. ನೋಡಿ, ನಮ್ಮ ಸುಂದರವಾದ ಕೊಬ್ಬರಿ ಮಿಠಾಯಿ ತಯಾರಾಯಿತು. ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಸ್ವಲ್ಪ ಬಿಸಿ ಇದ್ದಾಗೆ ಕುಯ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೀವು ಸಹ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಪಡಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ. ನೋಡಿ, ನಮ್ಮ ಕೊಬ್ಬರಿ ಮಿಠಾಯಿ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ತುಂಬ ಈಸಿ ಮಾಡೋದು. 10 ನಿಮಿಷದಲ್ಲೇ ನೀವು ನೀಟಾಗಿ ಕೊಬ್ಬರಿ ಮಿಠಾಯಿಯನ್ನು ಮಾಡ್ಕೋಬಹುದು. ರುಚಿಯಾಗಿ ಮನೆಯಲ್ಲಿಯೇ ತಯಾರಿಸಿದ ತಿಂಡಿ ಹೆಲ್ತ್ಗೂ ಒಳ್ಳೆಯದು ಮತ್ತು ತಿನ್ನೋಕ್ಕೂ ರುಚಿ ಅಲ್ವಾ? ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಬೇಗ ಬೇಗ ಮಾಡ್ಕೊಳ್ಳಿ, ಬೇಗ ಬೇಗ ಮಕ್ಕಳಿಗೂ ಸಹ ಇದನ್ನು ಕೊಡಿ. ಈಗ ಹೇಗೂ ರಜಾ ಇದೆ, ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ, ಅವರು ಸಹ ತುಂಬ ಖುಷಿ ಪಡ್ತಾರೆ. ಸೂಪರಾಗಿದೆ ಅಂತ ಹೇಳ್ತಾವ್ರೆ. ನಮಸ್ತೆ.